ಬಡ್ತಿ ನೀಡೋ ವಿಚಾರದಲ್ಲಿ ಸರ್ಕಾರದಿಂದ ಎಡವಟ್ಟಾಗಿದೆ. ರಾಜ್ಯ ಸರ್ಕಾರದಿಂದ ಸ್ವಾಮೀಜಿಗೂ ಸಿಕ್ತು ಪ್ರಮೋಷನ್. ಬಡ್ತಿ ನೀಡೋ ವಿಚಾರದಲ್ಲಿ ಸರ್ಕಾರದಿಂದ ಎಡವಟ್ಟು. ರಾಜ್ಯ ಸರ್ಕಾರದಿಂದ ಸ್ವಾಮೀಜಿಗೂ ಸಿಕ್ತು ಪ್ರಮೋಷನ್. ಅಧಿಕಾರಿಗಳಿಗೆ ಬಡ್ತಿ ನೀಡೋ ವೇಳೆ ಸ್ವಾಮೀಜಿಗೂ ಬಡ್ತಿ. ಸ್ವಯಂ ನಿವೃತ್ತಿ ಪಡೆದು ಸ್ವಾಮೀಜಿಯಾದವರಿಗೆ ಬಡ್ತಿ. 20 ಅಧಿಕಾರಿಗಳಿಗೆ ಬಡ್ತಿ ನೀಡಿ ಆದೇಶಿಸಿರುವ ಸರ್ಕಾರ. ಸ್ವಯಂ ನಿವೃತ್ತಿ ಪಡೆದು ಸ್ವಾಮೀಜಿಯಾಗಿರುವ ನಾಗರಾಜ್ ಆಧ್ಯಾತ್ಮಿಕ ಹಾದಿ ಹಿಡಿದು ಪೀಠಾಧಿಪತಿಯಾಗಿರುವಂತಹ ಅಧಿಕಾರಿ. 20 ಕೆಎಎಸ್ ಅಧಿಕಾರಿಗಳಿಗೆ ಬಡ್ತಿ ನೀಡಿ ಅಧಿಕೃತ ಆದೇಶ. ಈ ಪಟ್ಟಿಯಲ್ಲಿ ಹಿರಿಯ ಶ್ರೇಣಿ ಅಧಿಕಾರಿಗಳಿಗೆ ಪದೋನ್ನತಿ. ಈಗಾಗಲೇ ಸ್ವಯಂ ನಿವೃತ್ತಿ ಪಡೆದಿರುವಂತಹ ಎಚ್ಎಲ್ ನಾಗರಾಜ್ ಅದೀಗ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಎಂದು ಗುರುತು. ವರ್ಗಾವಣೆ ವೇಳೆ ಸ್ಥಳ ನಿರೀಕ್ಷಣೆಯಲ್ಲಿರಲಿ ಎಂದು ಆದೇಶ. ಈ ಹಿಂದೆ ಕೆಎಎಸ್ ಅಧಿಕಾರಿಯಾಗಿದ್ದ ಎಚ್ಎಲ್ ನಾಗರಾಜ್ ಮಂಡ್ಯದಲ್ಲಿ ಅಪರ್ ಜಿಲ್ಲಾಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು. ನಿವೃತ್ತಿ ಮುನ್ನವೇ ಸರ್ಕಾರಿ ಕೆಲಸ ತ್ಯಜಿಸಿ ಸನ್ಯಾಸತ್ವ ಸ್ವೀಕಾರ ಮಾಡ್ತಾರೆ. ಆದರೆ ಇದೀಗ ಅಧಿಕಾರಿಗೆ ಪ್ರಮೋಷನ್ ನೀಡಿ ಆದೇಶ. ಬಡ್ತಿ ನೀಡೋ ವಿಚಾರದಲ್ಲಿ ಸರ್ಕಾರದ ಎಡವಟ್ಟು. ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ವಾಮೀಜಿಗೂ ಬಡ್ತಿ ಭಾಗ್ಯ. ಸರ್ಕಾರಿ ಅಧಿಕಾರಿಗಳ ಮಹಾ ಎಡವಟ್ಟು ಬಯಲಾಗ್ತಾ ಇದೆ. ಸ್ವಯಂ ನಿವೃತ್ತಿ ಪಡೆದು ಸ್ವಾಮೀಜಿ ಆದವರಿಗೆ ಬಡ್ತಿ. 20 ಅಧಿಕಾರಿಗಳಿಗೆ ಬಡ್ತಿ ನೀಡಿ ಆದೇಶಿಸಿರುವಂತಹ ಸರ್ಕಾರ, ಅದರಲ್ಲಿ ಸ್ವಾಮೀಜಿಗೂ ಸಹಿತ ಬಡ್ತಿಯನ್ನ ನೀಡಲಾಗಿದೆ. ಸ್ವಾಮೀಜಿ ಆಗಿರುವಂತಹ ನಾಗರಾಜ್ ಅವರಿಗೆ ಬಡ್ತಿಯನ್ನ ನೀಡಲಾಗಿದೆ. ಸ್ವಯಂ ನಿವೃತ್ತಿಯನ್ನ ಪಡೆದಂತ ಸ್ವಾಮೀಜಿ ನಾಗರಾಜ್ ಅವರಿಗೂ ಸಹಿತ ಬಡ್ತಿಯ ಭಾಗ್ಯ ಲಭಿಸಿದೆ ನೋಡಿ. ರಾಜ್ಯ ಸರ್ಕಾರವು ಇತ್ತೀಚೆಗೆ 20 ಕೆಎಎಸ್ ಅಧಿಕಾರಿಗಳಿಗೆ ಬಡ್ತಿ ನೀಡಿ ಆದೇಶವನ್ನ ಹೊರಡಿಸಿರುವಂತದ್ದು. ಈ ಪಟ್ಟಿಯಲ್ಲಿ ಸ್ವಯಂ ನಿವೃತ್ತಿ ಪಡೆದು ಪೀಠಾಧಿಪತಿಯಾಗಿರುವಂತಹ ಶ್ರೀ ನಿಶ್ಚಲಾನಂದ ಸ್ವಾಮಿ ಅವರಿಗೂ ಸೇರಿಸ್ತಾ ಇದೀಗ ಬಡ್ತಿಯನ್ನ ನೀಡಲಾಗಿದೆ. ಅಂದ್ರೆ ಸ್ವಯಂ ಆಗಿ ನಿವೃತ್ತಿ ಪಡೆದಂತಹ ಸ್ವಾಮೀಜಿಗೂ ಸಹಿತ ಬಡ್ತಿಯನ್ನ ನೀಡಬಹುದಾ ಸರ್ಕಾರದಲ್ಲಿ ಅನ್ನುವಂಥ ಪ್ರಶ್ನೆ ಇದೀಗ ಬರ್ತಾ ಇರುವಂಥದ್ದು. ಯಾಕಂದ್ರೆ 20 ಅಧಿಕಾರಿಗಳಿಗೆ ಅಲ್ಲಿ ಬಡ್ತಿಯನ್ನು ನೀಡ್ತಾರೆ. ಆ ಒಂದು ಪಟ್ಟಿಯಲ್ಲಿ ಸ್ವಾಮೀಜಿಯ ಹೆಸರು ಸಹಿತ ಇರುವಂಥದ್ದು. ಎಚ್ಎಲ್ ನಾಗರಾಜ್ ಇವಾಗಿಂದ ಒಂದು ನಿಶ್ಚಲಾನಂದನಾಥ ಸ್ವಾಮೀಜಿ ಆಗಿದ್ದಾರೆ. ಸ್ವಯಂ ನಿವೃತ್ತಿಯನ್ನ ಪಡೆದು ಸನ್ಯಾಸತ್ವವನ್ನ ಸ್ವೀಕರಿಸ್ತಾರೆ. ಸ್ವಯಂ ನಿವೃತ್ತಿ ಪಡೆದಿದ್ದಾರೆ ಅಂತ ಅಂದ್ರೆ ಅವರಿಗೆ ಹೇಗೆ ಬಡ್ತಿಯ ಭಾಗ್ಯ ಸಿಗುತ್ತೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂಥದ್ದು. ಸ್ವಯಂ ನಿವೃತ್ತಿ ಪಡೆದು ಆಧ್ಯಾತ್ಮದ ಹಾದಿ ಹಿಡಿದ ಪೀಠಾಧಿಪತಿಯಾಗಿರುವಂತಹ ಸ್ವಾಮೀಜಿಯೊಬ್ಬರಿಗೆ ಸರ್ಕಾರ ಬಡ್ತಿ ನೀಡಿ ಆದೇಶವನ್ನ ಹೊರಡಿಸಿರುವ ಆರೋಪ ಇದೀಗ ಕೇಳಿ ಬಂದಿರುವಂಥದ್ದು. 20 ಅಧಿಕಾರಿಗಳ ಪಟ್ಟಿಯಲ್ಲಿ ಸ್ವಾಮೀಜಿ ಹೆಸರು ಸಹಿತ ಇದೆ. ರಾಜ್ಯ ಸರ್ಕಾರ ಇತ್ತೀಚೆಗೆ 20 ಕೆಎಎಸ್ ಅಧಿಕಾರಿಗಳಿಗೆ ಬಡ್ತಿ ನೀಡಿ ಅಧಿಕೃತ ಆದೇಶವನ್ನ ಹೊರಡಿಸಿದೆ. ಇನ್ನು ಈ ಪಟ್ಟಿಯಲ್ಲಿ ಹಿರಿಯ ಶ್ರೇಣಿಯ ಅಧಿಕಾರಿಗಳಿಗೆ ಪದೋನ್ನತಿ ನೀಡಲಾಗಿದೆ. ಆದರೆ ಅಚ್ಚರಿಯ ವಿಷಯ ಅಂದ್ರೆ ಈ ರೀತಿಯಾಗಿ ಈ ಒಂದು ಪಟ್ಟಿಯಲ್ಲಿ ಈಗಾಗಲೇ ಸರ್ಕಾರಿ ಸೇವೆಯಿಂದ ಸ್ವಯಂ ನಿವೃತ್ತಿ ಪಡೆದಿರುವಂತಹ ಎಚ್ಎಲ್ ನಾಗರಾಜ್ ಅಂದ್ರೆ ಈಗಿನ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರ ಹೆಸರು ಸಹಿತ ಅಲ್ಲಿ ಸೇರಿರುವಂಥದ್ದು. ಹೀಗಾಗಿ ಪೀಠಾಧಿಪತಿಗೆ ಸ್ಥಳ ನಿರೀಕ್ಷಣೆಯಲ್ಲಿರಲಿ ಎಂದು ಆದೇಶವನ್ನ ಹೊರಡಿಸಲಾಗಿದೆ. ಈ ಹಿಂದೆ ಕೆಎಎಸ್ ಅಧಿಕಾರಿಯಾಗಿದ್ದ ಎಚ್ಎಲ್ ನಾಗರಾಜ್ ಅವರು ಮಂಡ್ಯ ಜಿಲ್ಲೆಯಲ್ಲಿ ಅಪರ್ ಜಿಲ್ಲಾಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ನಿವೃತ್ತಿಗೂ ಮುನ್ನವೇ ಅವರು ಸೇವೆಯನ್ನ ತ್ಯಜಿಸಿ ಸನ್ಯಾಸತ್ವವನ್ನ ಸ್ವೀಕರಿಸಿದ್ರು. ನಿವೃತ್ತಿ ಅಂದ್ರೆ ಸ್ವಯಂ ನಿವೃತ್ತಿ ಆದವರಿಗೆ ಬಡ್ತಿಯ ಭಾಗ್ಯ ಸಿಗೋಕೆ ಹೇಗೆ ಅವಕಾಶ ಇದೆ ನಮ್ಮ ಸರ್ಕಾರದಲ್ಲಿ, ನಮ್ಮ ಕಾನೂನಿನಲ್ಲಿ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ.